ಈ ನಡುವೆ SIT ಅವರು ಏನು ಸುಮ್ಮನೆ ಕೂತಿಲ್ಲ, ಪ್ರತಿನಿತ್ಯ ವಿಚಾರಣೆಗಳನ್ನ ಮಾಡ್ತಾ ಇದ್ದಾರೆ. ನೋಡಿ, ಇವತ್ತು ಬೆಳ್ತಂಗಡಿ SIT ಕಚೇರಿಗೆ ಆಗಮಿಸಿದ್ದಾರೆ SIT ಚೀಫ್ ಪ್ರಣವ್ ಮೊಹಂತಿ ಅವರು. SIT ಕಚೇರಿಯಲ್ಲಿ ಪ್ರಗತಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಮೊಹಂತಿ ಅವರು. ಮುಂದಿನ ತನಿಖೆಯ ಬಗ್ಗೆ ನಿರ್ದೇಶನವನ್ನು ನೀಡಲಿದ್ದಾರೆ ಮೊಹಂತಿ. ಮುಂದಿನ ತನಿಖೆಯ ಬ್ಲೂ ಪ್ರಿಂಟ್ ಅನ್ನು ರೆಡಿ ಮಾಡಲಿದೆ SIT ತಂಡ. ಪ್ರಕರಣದ ತನಿಖಾಧಿಕಾರಿ ಜಿತೇಂದ್ರ ದಯಾಮ ಕೂಡ ಆಗಮಿಸಿದ್ದಾರೆ. ಎಲ್ಲರ ಜೊತೆ ಒಂದು ಸುತ್ತಿನ ಮಾತುಕತೆ ಸಭೆಯಲ್ಲಿ ಇಲ್ಲಿ ತನಕ ಏನೇನಾಗಿದೆ, ಏನೇನು ತನಿಖೆ ಮಾಡಿದ್ದಾರೆ, ಯಾವ ಸತ್ಯಾಂಶಗಳನ್ನು ಕಂಡುಕೊಂಡಿದ್ದಾರೆ, ಮುಂದೇನು ಮಾಡಬೇಕು. ಯಾಕೆಂದರೆ ಸತತವಾಗಿ ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಟಿ, ಅಭಿಷೇಕ್ ಇವರುಗಳ ವಿಚಾರಣೆ ಆಗಿದೆ ಕಳೆದ ವಾರ ಎಲ್ಲ. ಈಗ ವಾಟ್ ನೆಕ್ಸ್ಟ್ ಅಂತ ಬೇಕಲ್ಲ, ಮುಂದೇನು. ಈಗ ಚಿನ್ನಯ್ಯನ ನ್ಯಾಯಾಂಗ ಬಂಧನದ ಅವಧಿ ಕೂಡ ಮುಂದಿನ ವಾರ ಮುಕ್ತಾಯ ಆಗ್ತಾ ಇದೆ. ಮುಂದೇನು, ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕಲ್ಲ. ಜೊತೆಗೆ ಸರ್ಕಾರಕ್ಕೊಂದು ರಿಪೋರ್ಟ್ ಕೊಡೋದ್ರ ಬಗ್ಗೆಯೂ ಕೂಡ ಇವರು ಚಿಂತನೆ ನಡೆಸಿದ್ದಾರೆ ಇಲ್ಲಿ ತನಕ ಆಗಿರುವಂಥದ್ದು. ಬಟ್ ಪ್ರಕರಣದ ಸೂತ್ರಧಾರಿಗಳು ಅಂತ ಅನ್ನಿಸ್ಕೊಂಡವ್ರು ಯಾರನ್ನೂ ಅವರು ಟಚ್ ಮಾಡಿಲ್ಲ. ವಿಚಾರಣೆ ಕರೆಸ್ತಾರೆ, ವಿಚಾರಣೆ ಮಾಡ್ತಾರೆ, ಬಿಟ್ಟು ಕಳಿಸ್ತಾರೆ. ಹಾಗಾಗಿ ಮುಂದೇನು, ಈ ಪ್ರಶ್ನೆ ಕೇವಲ ರಾಜಕೀಯ ನಾಯಕರಿಗಲ್ಲ, ರಾಜ್ಯದ ಜನರಿಗೂ ಕಾಡ್ತಾ ಇದೆ. ಏನು ಪ್ರೋಗ್ರೆಸ್ ಕಾಣ್ತಾ ಇಲ್ಲ. ಹಾಗಾದರೆ SIT ಕೈಯನ್ನು ಕಟ್ಟಾಕ್ಬಿಟ್ಟಿದೆಯಾ ಸರ್ಕಾರ? ಹೀಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಖಪಾಲ್, ಈಗ ರಾಜ್ಯದ ಜನರಿಗೆ SIT ತನಿಖೆ ತುಂಬ ಸ್ಲೋ ಆಗ್ತಾ ಇದೆ, ಏನು ಪ್ರೋಗ್ರೆಸ್ ಕಾಣ್ತಾ ಇಲ್ಲ ಅಂತಕ್ಕಂಥ ಒಂದು ಅನುಮಾನ ಕಾಡ್ತಾ ಇದೆ. BJP ಅವರಂತೂ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪ್ರಣವ್ ಮೊಹಂತಿ ಅವರ ಮುಂದಿನ ಕಾರ್ಯತಂತ್ರಗಳು ಏನಾಗಿರಬಹುದು ಅಂತ? ಹೌದು ಅರವಿಂದ್, ಈಗ ಈ ಒಂದು ಪ್ರಕರಣ ಆರಂಭ ಆಗಿ ಸುಮಾರೊಂದು 50 ದಿನಗಳು ಕಳೆದು ಹೋಗಿದೆ. ಆದ್ರೂ ಈವರೆಗೂ ಯಾವುದೇ ರೀತಿಯಾದಂತ ಪ್ರೋಗ್ರೆಸ್ ಇಲ್ಲ. ಅಂದ್ರೆ ಒಬ್ಬ ಆರೋಪಿ ಅನ್ನುವಂತ ರೀತಿಯಲ್ಲಿ ಚಿನ್ನಯ್ಯನನ್ನ ಬಂಧಿಸಲಾಗಿದೆ. ಅದನ್ನ ಹೊರತುಪಡಿಸಿದ್ರೆ ಅದರ ಸೂತ್ರಧಾರಿಗಳು ಯಾರು, ಈ ಒಂದು ಪ್ರಕರಣವನ್ನ ಯಾವ ಕಾರಣಕ್ಕಾಗಿ ಯಾರು ಮಾಡಿದ್ದಾರೆ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಬೇಕು. ಜನರಿಗೆ ಇದೊಂದು ವಿಚಾರ ಹೊರಗೆ ಬರಬೇಕು. ಆದ್ರೆ ಯಾವುದೇ ರೀತಿಯಾದಂತ ತನಿಖೆಗಳು ಪ್ರೋಗ್ರೆಸ್ ಕಾಣ್ತಾ ಇಲ್ಲ. ಈಗ ನಿನ್ನೆ ಯಾವುದೇ ರೀತಿಯಾದಂತ ವಿಚಾರಣೆಗಳಿಲ್ಲ, ಇವತ್ತು ವಿಚಾರಣೆಗಳಿಲ್ಲ. ನೇರವಾಗಿ ಇವತ್ತು ಪ್ರಣವ್ ಮೊಹಂತಿ ಅವರು ಬಂದಿದ್ದಾರೆ. ಅವರು ಅಧಿಕಾರಿಗಳ ಜೊತೆ ಮಾತುಕತೆ ಮಾಡುವಂತ ಕೆಲಸಗಳನ್ನ ಮಾತ್ರ ಮಾಡ್ತಾ ಇದ್ದಾರೆ. ಈವರೆಗೆ ಏನೆಲ್ಲ ಆಗಿದೆ ಅನ್ನುವಂಥದ್ದನ್ನ ಅವರು ಇಲ್ಲಿ ಖುದ್ದು ಬಂದು ಯಾವುದಾದ್ರೂ ಮಾಹಿತಿ ಪಡೆಯುವಂತ ಅಗತ್ಯತೆಗಳು ಇಲ್ಲ. ಆದ್ರೆ ಈಗ ಈ ರೀತಿಯಾಗಿ ದಿನದಿಂದ ದಿನಕ್ಕೆ ಒಂದೊಂದು ಪ್ರಕರಣಗಳು ದಾಖಲಾಗ್ತಾ ಇದೆ. ಒಬ್ಬೊಬ್ರು ಬಂದು ಒಂದೊಂದು ದೂರನ್ನ ಕೊಡ್ತಾ ಇದ್ದಾರೆ. ಅದನ್ನ ಹೊರತುಪಡಿಸಿದ್ರೆ ಈ ತಲೆಬುರುಡೆ ಪ್ರಕರಣ ಆಗಿರ್ಬೋದು, ಅಥವಾ ಚಿನ್ನಯ್ಯ ಹೇಳಿರುವಂತ 100 ಶವಗಳನ್ನು ಊತಿಟ್ಟಿರುವಂತದ್ದಾಗಿರ್ಬೋದು, ಈ ಪ್ರಕರಣ ಯಾವುದೇ ರೀತಿಯಾದಂತ ಪ್ರಗತಿಯನ್ನ ಕಾಣ್ತಾ ಇಲ್ಲ. ಹೀಗಾಗಿ ಎಲ್ರು ಈಗ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. SIT ಅಧಿಕಾರಿಗಳು ಇದರ ಬಗ್ಗೆ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ಇದನ್ನ ಇನ್ನೂ ದಿನದೂಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಒಂದು ಪ್ರಕರಣವನ್ನ ಒಂದು ಹಂತಕ್ಕೆ ತಂದು ನಿಲ್ಲಿಸುವಂತ ಕೆಲಸಗಳನ್ನು SIT ಅಧಿಕಾರಿಗಳು ಈವರೆಗೆ ಯಾಕೆ ಮಾಡಿಲ್ಲ ಅನ್ನುವಂತ ಪ್ರಶ್ನೆಗಳು ಎಲ್ಲರನ್ನ ಕಾಡ್ತಾ ಇರುವಂತದ್ದು. ಸ್ವತಃ ಈಗ BJP ಅವರೇ ಇದನ್ನ ನೇರವಾಗಿ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಈ ಪ್ರಕರಣವನ್ನ ಮುಚ್ಚಿ ಹಾಕುವಂತ ಕೆಲಸಗಳನ್ನ ಮಾಡುವ ಸಾಧ್ಯತೆಗಳಿದೆ ಅನ್ನುವಂಥದ್ದು. ಆರಂಭದಲ್ಲಿ ಧರ್ಮಸ್ಥಳದ ವಿರುದ್ಧ, ಕ್ಷೇತ್ರದ ವಿರುದ್ಧ ಏನೆಲ್ಲ ಹುನ್ನಾರಗಳು, ಷಡ್ಯಂತರಗಳು ಮಾಡಬೇಕು ಅದನ್ನ ಮಾಡುವಂತ ಪ್ರಯತ್ನಗಳನ್ನ ಮಾಡಿದ್ದು, SIT ಅನ್ನ ರಚನೆ ಮಾಡಿದ್ದು. ಆದ್ರೆ ಈಗ ಅದನ್ನ ಷಡ್ಯಂತರ ಅನ್ನುವಂಥದ್ದು ಗೊತ್ತಾಗಿದೆ, ಆರೋಪಿಯನ್ನು ಬಂಧನ ಮಾಡಲಾಗಿದೆ. ಹಾಗಾಗಿ ಇದನ್ನ ಈಗ ಇಲ್ಲಿಗೆ ಮುಚ್ಚಿ ಹಾಕುವಂತ ಕೆಲಸಗಳನ್ನ ಮಾಡ್ತಾರೆ. ಹಿಂದಿರುವಂತ ಸೂತ್ರಧಾರಿಗಳನ್ನ ಯಾರನ್ನು ಬಂಧಿಸುವಂತದ್ದಾಗ್ಲಿ, ಅವ್ರನ್ನ ವಶಕ್ಕೆ ಪಡೆಯುವಂತ ಕೆಲಸಗಳಾಗ್ಲಿ, ಅಥವಾ ಇದಕ್ಕೊಂದು ಅಂತಿಮವಾದಂತ ತೀರ್ಮಾನ ಏನಿದೆ ಅದನ್ನ ತೋರಿಸುವಂತ ಕೆಲಸಗಳನ್ನ ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಆರೋಪವು ಈಗ ಹೆಚ್ಚಾಗಿ ಕೇಳಿ ಬರ್ತಾ ಇರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಸುಖಪಾಲ್. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.